ಶಿವಮೊಗ್ಗ ನಗರದಲ್ಲಿ ಫುಟ್ಪಾತ್ ಒತ್ತುವರಿ ಅವ್ಯಾಹತವಾಗಿದೆ. ಈ ನಡುವೆ ಸರ್ಕಾರಿ ಇಲಾಖೆಯೊಂದು ಫುಟ್ಪಾತ್ ಒತ್ತುವರಿ ಮಾಡಿರುವ ಆರೋಪವೊಂದು ಕೇಳಿಬಂದಿದೆ. ನಗರದ ಆರ್ಟಿಒ ಕಚೇರಿ ರಸ್ತೆಯಲ್ಲಿರುವ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತವು ತನ್ನ ಕಚೇರಿ ಮುಂಭಾಗದ ಫುಟ್ಪಾತ್ ಜಾಗಕ್ಕೆ ಅಡ್ಡಲಾಗಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಮೊಗ್ಗ ಉಪವಿಭಾಗ ಎಂಬ ಹೆಸರಿನ ಕಬ್ಬಿಣದ ನಾಮಫಲಕವನ್ನು ಅಳವಡಿಸಿದೆ. ಸದರಿ ನಾಮಫಲಕವನ್ನು ಫುಟ್ಪಾತ್ ಜಾಗಕ್ಕೆ ಅಡ್ಡಲಾಗಿ ಹಾಕಿರುವುದರಿಂದ ಪಾದಚಾರಿಗಳು ಓಡಾಡಲು ಸಾಧ್ಯವಿಲ್ಲದಂತಾಗಿದೆ. ಒಂದೊಮ್ಮೆ ಓಡಾಡಿದರೂ ಸದರಿ ಸ್ಥಳದಲ್ಲಿ ತಗ್ಗಿ ಬಗ್ಗಿ ಸಂಚರಿಸಬೇಕಾದ ಸ್ಥಿತಿ ಇದೆ ಎಂದು ಕೆಲ ಪಾದಚಾರಿಗಳು ಆರೋಪಿಸುತ್ತಾರೆ. ಕಳೆದ ಕೆಲ ತಿಂಗಳ ಹಿಂದಷ್ಟೇ ಸದರಿ ರಸ್ತೆಯಲ್ಲಿ ಸುಗಮ ಜನವಾಹನ ಸಂಚಾರದ ದೃಷ್ಟಿಯಿಂದ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡುತ್ತಿದ್ದ ವರ್ತಕರನ್ನು ಟ್ರಾಫಿಕ್ ಪೊಲೀಸರು ತೆರವುಗೊಳಿಸಿದ್ದರು. ಆದರೆ ಕಚೇರಿ ಫುಟ್ಪಾತ್ಗೆ ಅಡ್ಡಲಾಗಿ ಹಾಕಿರುವ ನಾಮಫಲಕ ತೆರವುಗೊಳಿಸಿಲ್ಲವೇಕೆ ಎಂಬುದು ಗೊತ್ತಾಗುತ್ತಿಲ್ಲವೆಂದು ನಾಗರಿಕರು ಹೇಳುತ್ತಾರೆ. ಸದರಿ ಕಚೇರಿ ಕೂಗಳತೆ ದೂರದಲ್ಲಿಯೇ ಜಿಲ್ಲಾಧಿಕಾರಿ ಕಚೇರಿ ಇದೆ. ಹಾಗೆಯೇ ವಿವಿಧ ಸರ್ಕಾರಿ ಇಲಾಖೆಗಳು ಕಾರ್ಯನಿರ್ವಹಣೆ ಮಾಡುತ್ತಿವೆ. ಪ್ರತಿನಿತ್ಯ ನೂರಾರು ಜನರು ನಾನಾ ಕೆಲಸ ಕಾರ್ಯಗಳ ನಿಮಿತ್ತ ಸದರಿ ರಸ್ತೆಯಲ್ಲಿ ಓಡಾಡುತ್ತಾರೆ. ವಾಹನ ದಟ್ಟಣೆಯೂ ಹೆಚ್ಚಿದೆ. ಮೊದಲೇ ಕಿರಿದಾಗಿರುವ ರಸ್ತೆಯಲ್ಲಿ ಅವ್ಯವಸ್ಥಿತ ಫುಟ್ಪಾತ್ನಿಂದ ಪಾದಚಾರಿಗಳು ರಸ್ತೆಯಲ್ಲಿಯೇ ಓಡಾಡುವಂತಾಗಿದೆ. ತಕ್ಷಣವೇ ಫುಟ್ಪಾತ್ಗೆ ಅಡ್ಡಲಾಗಿ ಹಾಕಿರುವ ಕಬ್ಬಿಣದ ನಾಮಫಲಕವನ್ನು ಮಹಾನಗರ ಪಾಲಿಕೆ ಆಡಳಿತ ಹಾಗೂ ಟ್ರಾಫಿಕ್ ಪೊಲೀಸರು ತೆರವುಗೊಳಿಸಿ ಪಾದಚಾರಿಗಳಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಎಂದು ನಾಗರಿಕರು ಆಗ್ರಹಿಸುತ್ತಾರೆ.